ಬಂಧುಗಳೇ, ಶಿವಗಿರಿ ಮಠ ವರ್ಕಳ ಬ್ರಹ್ಮಶ್ರೀ ನಾರಾಯಣಗುರು ಅಧ್ಯಯನ ಪೀಠ ಮಂಗಳೂರು ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಶತಮಾನದ ಮಹಾಪ್ರಸ್ಥಾನದ ಕಾರ್ಯಕ್ರಮಕ್ಕೆ ದೀಪ ಬೆಳಗುವುದರ ಮೂಲಕ ವಿದ್ಯುತ್ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಶ್ರೀ ಸಿದ್ದರಾಮಯ್ಯ ಅವರು ಸರಿ ಜೋರಾದ ಚಪ್ಪಾಳೆ ಮೂಲಕ recognizing the great historical significance of Gandhi Guru Samvad that showed the path of enlightenment to most people who suffered injustice in the period. Sri Narayana Guru was a pioneering figure in the Renaissance movement of Kerala and had a lasting impact in Karnataka. ಕರ್ನಾಟಕ ಸಂಸ್ಕೃತಿಯ ಸಾರ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಯನ್ನು ನೋಡ್ಬೇಕಾದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಸಾರ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಪವಿತ್ರವಾದ ಕೊಣಾಜೆಯ ಗುರುಗಾಂಧಿ ಮೈದಾನದಲ್ಲಿ ಎಂದು ಕಾಣುತ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದಕ್ಕಾಗಿ ನಾನು ಎಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸುವುದು. ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಶಿವಗಿರಿ ಮಠದ ಮುಖಾಂತರ ಗುರುಗಾಂಧಿಯ ಸ್ವತಂತ್ರ 100ನೇ ವರ್ಷ ಸಂಭ್ರಮ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಟಿಕನ್ ಸಿಟಿಯಲ್ಲಿ ಪೋಪ್ ಅಂದಿನ ದೇಶ ಮಟ್ಟದ ಒಂದು ಕಾರ್ಯಕ್ರಮವನ್ನು ಇದು ದೆಹಲಿಯಲ್ಲಿ ಆಗಿದೆ. ಕರ್ನಾಟಕ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಎಲ್ಲಿ ಆಗಬೇಕಾದ ಚರ್ಚೆ ಆದ ಸಂದರ್ಭದಲ್ಲಿ ಬಹುಶಃ ಕೇಂದ್ರ ಸಮಿತಿ ಅಧ್ಯಕ್ಷರಾಗಿದ್ದ ಹರಿಪ್ರಸಾದ್ ಸಮಿತರು ಬಹುಶಃ ಮಂಗಳೂರಿನ ಕೊಣಾಜೆ ಗ್ರಾಮದ ಪುಣ್ಯ ಮಣ್ಣಿನಲ್ಲಿ ಆಗಿದ್ರೆ ಅದು ಬಹುಶಃ ಉಲ್ಲಾಸ ಕ್ಷೇತ್ರದ ಕೊಣಾಜೆ ಗ್ರಾಮದ ಜನಸಾಮಾನ್ಯರ ಸೌಹಾರ್ದತೆಯ ಮನಸ್ಸು ಮತ್ತು ಹೃದಯದ ವಿಶಾಲತೆಗೆ ದೇವರು ಕೊಟ್ಟಂತ ಅವಕಾಶ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದಕ್ಕೆ ದೇವರು ಕೊಟ್ಟಂತ ಅವಕಾಶವನ್ನು ಮೂರರೆಲ್ಲ ಸೇರಿಕೊಂಡು PV ಮೋಹನ್ ಮಾತ್ರ ಹೇಳಿ ನಾವು ಆಡಿಟೋರಿಯಂ ಅಲ್ಲಿ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ ಅಂತ ನಾನು ಚರ್ಚೆ ಮಾಡಿದ್ದೆ. ನಾನು ಹೇಳಿದೆ ಬ್ರಹ್ಮಶ್ರೀ ನಾರಾಯಣ ಗುರು ಮತ್ತು ಮಹಾತ್ಮ ಗಾಂಧಿ ಮಹಾಪುರುಷರ 100ನೇ ವರ್ಷ ಸಂವಾದವನ್ನು ನಾವು ಬರೀ ಆಡಿಟೋರಿಯಂ ಮಾತ್ರ ಸೀಮಿತವಾಗುವುದಲ್ಲ, ಇದು ನಮ್ಮ ಕ್ಷೇತ್ರದಲ್ಲಿ ನಡೆಯುವಂಥದ್ದು. ಇದನ್ನು ಬಹಿರಂಗವಾದ ಸಭೆ ಮಾಡಿ ನಾವು ಮೈದಾನದಲ್ಲಿ ಮಾಡುವುದಕ್ಕೆ ಏನು ಸಹಕಾರ ಬೇಕು, ನಮ್ಮ ಕ್ಷೇತ್ರ ಪ್ರತಿ ಜಾತಿ ಪ್ರತಿ ವರ್ಗ ಪ್ರತಿ ಎಲ್ಲರಿಗೂ ಸಹ ಆಗ್ತದೆ ಹೇಳಿಕೊಂಡು ಇವತ್ತು ಅದ್ದೂರಿಯಾಗಿ ನೆಲೆ ನಿಂತು ಒಂದು ವಿಚಾರ ಇವತ್ತು ಆಗಿದೆ. ನಾನು ಬಹುಶಃ ಈ ಒಂದು ಕಾರ್ಯಕ್ರಮ ಅದು ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಅಲ್ಲ, ಗುರು ಮತ್ತು ಗಾಂಧಿ ಅವರ ಸಂವಾದ 100ನೇ ವರ್ಷದ ಕಾರ್ಯಕ್ರಮ ಇದು ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಅಲ್ಲ. ಬಹುಶಃ ನಮ್ಮ ಗುರು ಬ್ರಹ್ಮಶ್ರೀ ನಾರಾಯಣ ಗುರು ಮತ್ತು ಮಹಾತ್ಮ ಗಾಂಧೀಜಿ ಮತ್ತು ಈ ದೇಶದ ಸಂಸ್ಕೃತಿ ಏನಿತ್ತು, ಪರಂಪರೆ ಏನಿತ್ತು, ಆಚಾರವೇನಿತ್ತು, ವಿಚಾರವೇನಿತ್ತು, ಇತಿಹಾಸವನ್ನು ಎಂದು ಯುವ ಪೀಳಿಗೆ ವಿದ್ಯಾರ್ಥಿ ಸಮುದಾಯ ಮತ್ತು ಮುಂದಿನ ಭವಿಷ್ಯಕ್ಕೆ ತಿಳಿಸಿಕೊಡುವಂತ ಒಂದು ಟ್ರಾನ್ಸ್ಫಾರ್ಮಿಂಗ್ ಪ್ರೋಗ್ರಾಮ್ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದರ ಉದ್ದೇಶನ ಮುಂದೆ ತಗೊಳ್ಳುವ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವುದು. 100 ವರ್ಷಗಳಿಂದ ಅವತ್ತಿನ ಕಾಲದಲ್ಲಿ ಬೇರೆ ಬೇರೆ ಸಮಸ್ಯೆಗಳ ಸಂದರ್ಭದಲ್ಲಿ ಭವಿಷ್ಯದ ಭಾರತ ಹೇಗಿರ್ಬೇಕಂತ 100 ವರ್ಷಕ್ಕೆ ಬೇಕಾದ ಭಾರತ ಹೇಗಿರ್ಬೇಕು, ಬಲಿಷ್ಠವಾದ ಭಾರತ ಕಟ್ಟುವಾಗ ಹೇಗೆ ಸಮಾನತೆ ಹೇಗೆ ಬರ್ಬೇಕಂತ ಎಲ್ಲ ಆಲೋಚನೆ ಇವತ್ತಾಗಿದೆ. ಅವತ್ತಿನ ಆಲೋಚನೆ ಮತ್ತು ಚರ್ಚೆಗೆ ಅನುಗುಣವಾಗಿ ಮಹಾತ್ಮ ಗಾಂಧಿಯ ಕನಸಿನ ಭಾರತವನ್ನು BR ಅಂಬೇಡ್ಕರ್ ಸಂವಿಧಾನದಲ್ಲಿ ಅನುಷ್ಠಾನ ಮೂಲಕ ಇವತ್ತು ಸರ್ಕಾರ ಇವತ್ತು ಬಹುಶಃ ಸಮಾಜದ ಸಮಪಾಲು ಸರ್ವರು ಪ್ರೀತಿ ವಿಶ್ವಾಸ ಸೋದರತೆ ಸಮಾನತೆ ಒಂದು ಪ್ರದೇಶವಾಗಿ ನಿರ್ಮಾಣ ಆಗುವ ಅವಕಾಶ ಇವತ್ತು ಆಗಿದೆ. ಬಹಳ ಸರಳವಾದ ಉತ್ತರ ಅದಕ್ಕೆ 2013ನೇ ಇಸ್ವಿಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಾರಾಯಣ ಗುರುಗಳ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಸಿಂಡಿಕೇಟ್ನಲ್ಲಿ ತೀರ್ಮಾನ ಮಾಡಿಸಿದಂತ ನಮ್ಮ PV ಮೋಹನ್ ರವರು ಮತ್ತು ಉಡುಪಿಯ ನಂಬಿಯಾರ್ ಅವರು ಸೆನೆಟ್ನಲ್ಲಿ ಅದನ್ನ ಸಿಂಡಿಕೇಟ್ನಲ್ಲಿ ಪ್ರಸ್ತಾವನೆ ಮಾಡಿ ನಾರಾಯಣ ಗುರುಗಳ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ನಾನು ರಾಜ್ಯಸಭಾ ಸದಸ್ಯನಾಗಿದ್ದಾಗ ಬಂದಾಗ 50 ಲಕ್ಷ ರೂಪಾಯಿಗಳನ್ನ ನಾನು ಅನುದಾನದ ರೀತಿಯಲ್ಲಿ ಕೊಟ್ಟು ಪ್ರಾರಂಭ ಮಾಡಿದೆ. ನಾರಾಯಣ ಗುರುಗಳ ಅಧ್ಯಯನ ಪೀಠವನ್ನು ಮಾಡಲಿಕ್ಕೆ ಯಾರು ಸಹ ಬಿಲ್ಲವರಾಗಲಿ ಬೇರೆ ಯಾರು ಸಹ ಇಂದ ಮುಂದೆ ಬರಲಿಲ್ಲ. ಬಿಲ್ಲವೇತರ ಹಿಂದುಳಿದ ವರ್ಗದ ನಾಯಕರು ಮುಂದೆ ಬಂದು ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾರಾಯಣ ಗುರುಗಳ ಅಧ್ಯಯನ ಪೀಠ ಪ್ರಾರಂಭ ಮಾಡಬೇಕು ಅಂತ ಮಾಡಿದ್ರು. ಬಹಳ ಕುಂತಾ ಬಂದು ಕಡೆಗೆ ನಾನು ವಿಧಾನ ಪರಿಷತ್ ಸದಸ್ಯರಾದರೂ ಸಹ ಅದಕ್ಕೆ 35 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟೆ.
ಮುಂದುವರಿದ ಕಾಮಗಾರಿಗೆ ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹೈಂದಾದ ದೊಡ್ಡ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಲ್ಲಿ ನಾನು ಪ್ರಾರ್ಥನೆ ಮಾಡಿದೆ. ನಾರಾಯಣ ಗುರುಗಳ ಈ ಒಂದು ಅಧ್ಯಯನ ಪೀಠಕ್ಕೆ ಅನುದಾನ ಕೊಡಬೇಕು ಅಂತ ಹೇಳಿದಾಗ 2 ಕೋಟಿ ರೂಪಾಯಿ ಅನುದಾನವನ್ನ ಮುಕ್ತವಾಗಿ ನಮಗೆ ಘೋಷಣೆ ಮಾಡಿಕೊಟ್ಟಿರ್ತಕ್ಕಂಥವ್ರು ಮಾನ್ಯ ಸಿದ್ದರಾಮಯ್ಯನವರು. ಯಾಕಂದ್ರೆ ನಮ್ಮಲ್ಲೂ ಸಹ ನಮ್ಮ ಪೂಜ್ಯ ಜನಾರ್ದನ್ ಪೂಜಾರಿ ಅವರಿದ್ದಾರೆ. ಈ ನೆಲದ ಸೊಗಡು ಏನು ಅಂತ ಹೇಳಿದಾಗ ಜನಾರ್ದನ್ ಪೂಜಾರಿ ಅವರಿದ್ದಾಗ ಬಡವರ ಮೇಳ ಮಾಡೋರು, ಯಾವುದೇ ಜಾತಿ ಆಧಾರಿತ ಕಾರ್ಯಕ್ರಮಗಳನ್ನು ಮಾಡಲಿಲ್ಲ. ಬಂಗಾರಪ್ಪನವರಿದ್ರು, ಉಳುವವರಿಗೆ ಒಡೆಯ ಅನ್ನೋ ಒಂದು ಭೂ ಹೋರಾಟದಲ್ಲಿ ಅವರು ಪಾಲ್ಗೊಂಡಿದ್ರು. ಚಾಲಮ್ನವರಿದ್ರು, ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ರು. ಮತ್ತು ನಮ್ಮ ಹಿರಿಯರಾದ ಸೌಕಾರ್ ಕೊರಗಪ್ಪನವರು ನಾರಾಯಣ ಗುರುಗಳನ್ನ ಕರ್ಕೊಂಡು ಬಂದು 1908ನೇ ಇಸ್ವಿಯಲ್ಲಿ ಕುದ್ರೋಳಿಯಲ್ಲಿ ಅಲ್ಲಿ ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಶೂದ್ರನಿಗೂ ಅನುಕೂಲ ಆಗಲಿ ಅಂತ ಹೇಳಿ ಮಾಡಿಕೊಟ್ಟು ದೇವಸ್ಥಾನವನ್ನು ಮಾತ್ರ ಮಾಡಿದ್ರೆ ವಿನಃ ನಾರಾಯಣ ಗುರುಗಳ ಆದರ್ಶ ತತ್ವಗಳನ್ನು ನಮ್ಮ ಯುವಕರಿಗೆ ಅರಿವು ಮೂಡಿಸಲಿ ಯಾವುದೇ ಕಾರ್ಯಕ್ರಮಗಳಾಗಿರಲಿಲ್ಲ. ಆದ್ರಿಂದ ಮಾನ್ಯ ಕೆ.ಸಿ. ವೇಣುಗೋಪಾಲ್ ಅವರು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದಾರೆ. ಶಿವಗಿರಿಯಲ್ಲಿ ಇರ್ತಕ್ಕಂಥ ಯಾವ ಈ ಒಂದು ಭೂಮಂಡಲದ ಒಂದು ಭಾಗದಲ್ಲಿ ನಾರಾಯಣ ಗುರುಗಳು ಹೋರಾಡಿದ್ದ ಜಾಗ ಮಾತ್ರ ಅಲ್ಲ, ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕನಕದಾಸರು ಸಹ ಓಡಾಡಿರ್ತಕ್ಕಂಥ ಈ ಒಂದು ಭೂಮಿ, ಈ ಭೂಮಿಯಲ್ಲಿರ್ತಕ್ಕಂಥ ಏನು ಒಂದು ಭೇದ ಭಾವಗಳಿತ್ತು ಅದರ ವಿರುದ್ಧ ಗುರು ಮಹಾತ್ಮ ಗಾಂಧೀಜಿ ಇವರ ಸಂವಾದದ ಶತಮಾನೋತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಸಂತೋಷದಿಂದ ಭಾಗವಹಿಸ್ತಾ ಇದ್ದೇನೆ. ಹರಿಪ್ರಸಾದ್ ಅವರು ನನಗೆ ಆಹ್ವಾನ ಮಾಡಿದ್ರು. ನಾವು ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮಹಾತ್ಮ ಗಾಂಧೀಜಿಯವರು ಶಿವಗಿರಿ ಮಠಕ್ಕೆ ಭೇಟಿ ಕೊಟ್ಟಿದ್ರು. ನಾರಾಯಣ ಗುರುಗಳನ್ನ ಭೇಟಿ ಮಾಡಿದ್ರು. ಅವರಿಬ್ಬರ ಸಂವಾದ ನಡೆದು ಸುಮಾರು 3 ವರ್ಷಗಳಾಗಿದ್ದಾವೆ. ಆ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ, ನೀವು ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಹೇಳಿದ್ರು. ನಾನು ತಕ್ಷಣವೇ ಒಪ್ಪಿಕೊಂಡೆ. ಒಂದು ಜಾತಿ, ಒಂದು ಮತ, ಒಬ್ಬ ದೇವರು ಅಂತಕ್ಕಂಥದ್ದನ್ನ ಸಾರ್ತಾರೆ. ನಮ್ಮಲ್ಲಿ ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ. ಇವರು ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಅಂತಕ್ಕಂಥದನ್ನ ನಮಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಇಡೀ ಜೀವನದ ಉದ್ದಕ್ಕೂ ಕೂಡ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಈ ಕಾರ್ಯಕ್ರಮಕ್ಕೆ ತಕ್ಷಣವೇ ಒಪ್ಪಿಕೊಂಡು ಬಂದಿರ್ತಕ್ಕಂಥದ್ದನ್ನ ಮಾಡಿದ್ದೀನಿ. ಒಂದ್ಸಾರಿ ಸ್ವಾಮಿ ವಿವೇಕಾನಂದರು ಕೇರಳವನ್ನ ಉಚ್ಚ ಶಾಂತಿ ಅಂತ ಕರೀತಾರೆ. ಕಾರಣ ಯಾಕಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ, ಅಲ್ಲಿರ್ತಕ್ಕಂಥ ಅಸ್ಪೃಶ್ಯತೆಯನ್ನು ನೋಡಿ ಒಂದು ಬೇಸರದಿಂದ ಈ ಮಾತುಗಳನ್ನು ಆಡ್ತಾರೆ. ಕೇರಳ ಒಂದು ಉಚ್ಚದ ಸಂಸ್ಥೆ, ಕೇರಳ ಒಂದೇ ಅಲ್ಲ, ಇಡೀ ದೇಶದಲ್ಲಿ ನಮ್ಮ ಜಾತಿ ವ್ಯವಸ್ಥೆ ಇದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ
ಹುಟ್ಟಿನಿಂದ ಯಾರು ಕೂಡ ಕೀಳಲ್ಲ, ಯಾರು ಮೇಲಲ್ಲ ಅಂತಕ್ಕಂಥದ್ದನ್ನ ನಾರಾಯಣ ಗುರುಗಳು ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಆದ್ರಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಗಾಂಧೀಜಿಯವರಾಗಲಿ ನಾರಾಯಣ ಗುರುಗಳಾಗಲಿ ಅವರ ಸಂವಾದ ಇದೆಯಲ್ಲ, ಆ ಸಂವಾದದಲ್ಲಿ ಅವರು ನಂಬಿದ್ದಂಥ ವಿಚಾರಗಳನ್ನ ಮಹಾತ್ಮ ಗಾಂಧೀಜಿಯವರ ಜೊತೆ ಇಟ್ಟಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಒಂದು ಮಾತನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇವರ ಸಂವಾದದಲ್ಲಿ ಮಹಾತ್ಮ ಗಾಂಧಿ ನೋಡಿ, ಅಲ್ಲಿ ಒಂದು ಮಾವಿನ ಮರ ಇದೆ, ಮಾವಿನ ಮರದ ಎಲೆಗಳು ಮತ್ತೆ ಗಾತ್ರದಲ್ಲಿದ್ದಾವೆ. ಆದ್ರೆ ನಮ್ಮ ದೇಶದ ಧರ್ಮ ಮತ್ತು ಜಾತಿ ಇದೆಯಲ್ಲ, ಅದು ಕೂಡ ವೈವಿಧ್ಯತೆಗಳೆಲ್ಲ ಕಡಿಮೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಆದ್ರೆ ನಾರಾಯಣ ಗುರು ಹೇಳ್ತಾರೆ ಒಂದು ಮಾತನ್ನ, ಆ ಎಲೆಗಳ ರಸ ಇದೆಯಲ್ಲ ಅದು ಒಂದೇ ಒಂದೇ ರುಚಿಯಿಂದ ಕೂಡಿದಂತೆ ಎಲೆಗಳು. ಅದರಿಂದ ಮಾವಿನ ಎಲೆಗಳು ವಿಧ ರೂಪದಲ್ಲಿರುವುದು, ಅದರ ರಸ ಮಾತ್ರ ಒಂದೇ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಇನ್ನೊಂದು ಮಾತನ್ನ ಹೇಳ್ತಾರೆ ನಾರಾಯಣರು ಸಂವಾದದ ಸಂದರ್ಭದಲ್ಲಿ. ಏನಪ್ಪಾ ಅಂತಂದ್ರೆ, ಒಂದು ನಾಯಿ ಇನ್ನೊಂದು ನಾಯಿಯನ್ನ ಭೇಟಿ ಮಾಡಿದಾಗ ಅದಕ್ಕೆ ತಕ್ಷಣ ಗೊತ್ತಾಗ್ತದೆ ಇದು ನಾಯಿ ಜಾತಿ. ಮನುಷ್ಯ ಇಲ್ಲದಾಗ ಆ ಭಾವನೆ ಬರೋದಿಲ್ಲ ಅಂತಕ್ಕಂಥ ಮಾತುಗಳಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಮನುಷ್ಯ ನೀವು ಯಾವ ಜಾತಿಯೂ ಅಂತ ಕೇಳ್ತಾರೆ. ಮನುಷ್ಯನಾಗೂ ಕೂಡ ಮನುಷ್ಯತ್ವ ಇದ್ದೇನೆ, ಮನುಷ್ಯತ್ವ ಬಿಟ್ಟು ನೀವು ಯಾವ ಜಾತಿಯು ಅಂತ ಕೇಳ್ತಾರೆ. ಇದು ಮಾತ್ರ ತಿಳಿಸ್ತಾ ಇಲ್ವಾ? ನಾಯಿ ಮೃಗಗಳು, ಅದು ಒಂದು ಮೃಗ. ಆ ಮೃಗಗಳು ಭೇಟಿಯಾದಾಗ ನಮ್ಮ ಜಾತಿಯವರು ಅಂತ ಗುರುತಿಸ್ತವೆ. ಆದ್ರೆ ಮನುಷ್ಯ ನಮ್ಮ ಜಾತಿಯವರು ಅಂತ ಗುರುತಿಸಲ್ಲ. ಅದಕ್ಕೋಸ್ಕರ ನಾವು ತಿಳ್ಕೋಬೇಕು, ಜಾತಿ ಇದೆಯಲ್ಲ, ಯಾರು ಕೂಡ ಜಾತಿಯಿಂದ ದೊಡ್ಡವರು ಆಗೋಕ್ಕಾಗಲ್ಲ, ಜಾತಿಯಿಂದ ಕೀಳಿಲ್ಲ. ಅದರ ವ್ಯಕ್ತಿತ್ವ ಇವತ್ತು ಸಮಾಜದಲ್ಲಿ ಅಳಿತಕ್ಕಂಥದ್ದು. ಅವರ ಜಾತಿಯಿಂದಲೇ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ನಾರಾಯಣ ಗುರುಗಳು ಮಹಾತ್ಮ ಗಾಂಧೀಜಿಯವರು, ಯಾಕಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಅದಕ್ಕೆ ಇವರು ಯಾವುದೇ ಜಾತಿ ಧರ್ಮ ಸೇರಿರಲಿಲ್ಲ, ಅಥವಾ ಕೆಲವು ಜನಾಂಗಕ್ಕೂ ಸೇರಿಲ್ಲ. ಅಷ್ಟೇ. ಅಂದ್ರೆ ಕೇರಳದಲ್ಲಿ ಜಾತ್ಯತೀತವನ್ನ ನಿರ್ಮಾಣ ಮಾಡಲಿಕ್ಕೆ ಹೋರಾಟ ಮಾಡತಕ್ಕಂಥ ಕೆಲಸವನ್ನ ಅವರು ಮಾಡ್ತಾರೆ ಅಂತಕ್ಕಂಥದ್ದನ್ನ ಇವತ್ತು ನಾವು ಎಲ್ಲರೂ ಕೂಡ ಅರ್ಥ ಮಾಡಬೇಕಾಗ್ತದೆ. ಅವರು ಈಗಲೂ ಜನಾಂಗವನ್ನು ಕೇರಳದಲ್ಲಿ ಅಸ್ಪೃಶ್ಯರಾಗಿ ಕಾಣ್ತಾ ಇದ್ದಂಥ ಒಂದು ಕಾಲ ಇತ್ತು. ಆ ಅಸ್ಪೃಶ್ಯತೆಯನ್ನು ಹೊರತಾಗಲಿಕ್ಕೋಸ್ಕರವಾಗಿ ಪ್ರಯತ್ನವನ್ನ ನಾರಾಯಣ ಗುರುಗಳು ಮಾಡ್ತಾರೆ ಅಂತಕ್ಕಂಥದ್ದನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಾರಾಯಣ ಗುರುಗಳು ಶಿವನ ದೇವಾಲಯವನ್ನ ಕೇರಳದಲ್ಲಿ ಸ್ಥಾಪನೆ ಮಾಡ್ತಾರೆ. ಕೆಲವರು
ಶಿವನ ದೇವಾಲಯ ಮಾಡಲಿಕ್ಕೆ ಶಿವನಿಂದ ಮಾಡಬಾರದು ಅಂತಕ್ಕಂಥ ಪ್ರಮುಖವಾದಂಥ ಮಾತುಗಳನ್ನು ಹೇಳ್ತಾರೆ. ಆಗ ನಾರಾಯಣ ಅವರು ಹೇಳ್ತಾರೆ, ನಿಮ್ಮ ಶಿವನನ್ನು ನಾವು ಸ್ಥಾಪನೆ ಮಾಡಿಲ್ಲ, ನಮ್ಮ ಶಿವನನ್ನು ಸ್ಥಾಪನೆ ಮಾಡಿದ್ದೇವೆ. ನಿಮ್ಮ ಶಿವನನ್ನು ಮಾಡಿಲ್ಲ, ನಮ್ಮ ಶಿವನನ್ನು ಮಾಡಿದ್ದೇವೆ. ಅದಕ್ಕೋಸ್ಕರನೇ ನೀವು ಯಾರೇ ನಿಮ್ಮ ಅವರ ದೇವಸ್ಥಾನಗಳಿಗೆ ನಿಮ್ಮನ್ನ ಅಸ್ಪೃಶ್ಯರನ್ನ ಕಾರಣಕ್ಕೋಸ್ಕರ ಬಿಡದೆ ಹೋದರೆ, ಪ್ರವೇಶ ಮಾಡದೆ ಹೋದರೆ, ಪ್ರವೇಶ ನಿಷೇಧ ಮಾಡಿದರೆ ದಯವಿಟ್ಟು ಅಲ್ಲಿ ದೇವಸ್ಥಾನಗಳಿಗೆ ಹೋಗ್ಬೇಡಿ, ಆ ದೇವಸ್ಥಾನಗಳಿಗೆ ಹೋಗ್ಬೇಡಿ. ನಿಮ್ಗೆ ಯಾರಾದ್ರೂ ದೇವಸ್ಥಾನವನ್ನ ಮಾಡಬೇಡಿ, ನೀವೇ ಪೂಜಾರಿಗಳಾಗಿ ಅಂತೇಳಿ ಇಡೀ ದೇಶದ ಕೇರಳ ಮತ್ತು ಕರಾವಳಿ ಪ್ರದೇಶದಲ್ಲಿ ಸುತ್ತಾಡಿ ದೇವಸ್ಥಾನಗಳನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅಸ್ಪೃಶ್ಯ ಜನಾಂಗದವರಿಗೆ, ದಲಿತರಿಗೆ ಎಲ್ಲ ಈ ಕಾರ್ಯಕ್ರಮ ಆಮೇಲೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ಈ ಕಾರ್ಯಕ್ರಮವನ್ನು ನಾವೆಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ತರದ ನಾರಾಯಣ ಇವತ್ತು ನಾರಾಯಣ ಗುರು ಜನ್ಮದಿನವನ್ನ ಆಚರಣೆ ಮಾಡಲಿಕ್ಕೆ ತೀರ್ಮಾನ ಮಾಡಲು ನಮ್ಮ ಸರ್ಕಾರ 2016 ಆದೇಶ ಮಾಡಿದ ಮೇಲೆ ಉದ್ದೇಶ ಏನಪ್ಪ ಅಂತಂದ್ರೆ, ನಾರಾಯಣ ಗುರುಗಳ ಸಂದೇಶ ಎಲ್ಲ ಜನರನ್ನು ಕೂಡ ತಲುಪಬೇಕು. ಜಾತಿ ವ್ಯವಸ್ಥೆ ಹೋಗ್ಬೇಕು, ಧರ್ಮ ವ್ಯವಸ್ಥೆ ಹೋಗ್ಬೇಕು. ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ ನಾರಾಯಣ ಗುರುಗಳ ಜಯಂತಿಯನ್ನು ಆಚರಣೆ ಮಾಡತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತದೆ ಅಂತಕ್ಕಂಥ ಮಾತುಗಳನ್ನು ಸಚ್ಚಿದಾನಂದ ಸ್ವಾಮೀಜಿಯವರು ಒಂದು ಮನವಿಯನ್ನು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ 5 ಎಕರೆ ಜಮೀನನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ನಾನು ಅವ್ರಿಗೆ ಆಗಲೇ ಹೇಳಿದ್ದೇನೆ, ನಮ್ಮ ಹರಿಪ್ರಸಾದ್ ಎಲ್ಲಿ 5 ಎಕರೆ ಸಿಗ್ತದೆ ಅಂತೇಳಿ ಇದನ್ನ ಐಡೆಂಟಿಫೈ ಮಾಡಿ ಗುರುತು ಮಾಡಲಿ. ನಾನು 5 ಎಕರೆ ಜಮೀನನ್ನ ಅದರ ಬ್ರಾಂಚ್ ಮಟ್ಟವನ್ನು ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ 5 ಎಕರೆ ಜಾಗವನ್ನ ನಮ್ಮ ಸರ್ಕಾರ ಕೊಡುತ್ತದೆ. ಈ ಸಂವಾದ, ಈ ಕಾರ್ಯಕ್ರಮ ಎಲ್ಲ ಜನರಿಗೆ ಸಂವಿಧಾನದಲ್ಲಿ ಹೇಳಿದ್ದೀವಿ, ಸಹಿಷ್ಣುತೆ